ಯೂಟ್ಯೂಬರ್ ವಿ2 ಸೂರ್ಯಗೆ ಹಿಗ್ಗಾಮುಗ್ಗವಾಗಿ ಗೂಸಾಬಿತ್ತಿದೆ. ಸಂಜಯ್ ನಾಗರಾಜ್ ಮತ್ತು ಮಂಜು ಎಂಬುವರು ಏನು ಮಾಡಿದ್ದಾರೆ, ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಒಬ್ಬ ಯೂಟ್ಯೂಬರ್ ವಿ2 ಸೂರ್ಯ ಸ್ವಲ್ಪ ಹೆಸರು ಮಾಡಿದ್ದ, ಆತನಿಗೆ ಹಲ್ಲೆ ಮಾಡಿದ್ದ. ಸಂಜಯ್ ನಾಗರಾಜು ಮಂಜು ಎಂಬುವರಿಗೆ ಇವರಿಬ್ಬರಿಂದ ಹಲ್ಲೆ ಆಗಿದೆ. ಬನಶಂಕರಿಯಲ್ಲಿ ರಾತ್ರಿ ನಡೆದಂತಹ ಘಟನೆ ಇದು. ನಿನ್ನೆ ರಾತ್ರಿ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೃತ್ಯ ನಡೆದಿದೆ. ಠಾಣೆಯಲ್ಲಿ ಯಾವುದೇ ದೂರು ಪ್ರತಿ ದೂರು ದಾಖಲಾಗಿಲ್ಲ ಇದುವರೆಗೂ ಕೂಡ. ಅಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆದರೂ ಕೂಡ ದೂರು ಕೊಟ್ಟರೆ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ, ಪ್ರಕರಣ ದಾಖಲಾದ್ರೆ ನಾವು ತಗೊಳ್ತೀವಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸಂಧ್ಯಾಳಿಗೆ ಅಶ್ಲೀಲವಾಗಿ ಬೈದಿದ್ದ ಸೂರ್ಯ ಎನ್ನುವಂತಹ ಆರೋಪ. ವಿ2 ಎನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿರ್ತಾನೆ ಈ ಸೂರ್ಯ. ವಿ2 ಸೂರ್ಯ ಅಂತಾನೆ ಹೆಸರು ಮಾಡಿರ್ತಾನೆ. ಕಳೆದ ಹಲವು ತಿಂಗಳುಗಳಿಂದ ನಿಂದನೆ ಆರೋಪ ಇತ್ತು. ಬನಶಂಕರಿ ಬಳಿ ತೆರಳುತ್ತಾ ಇದ್ದಂತಹ ಮಹಿಳೆಗೆ ಇದೇನೋ ಬೈದಿದ್ದ ಅಂತ ನೀವು ವಿಶಾಲ್ ಅಂತ ವಿಶಾಲ್ ಇಟ್ಕೊಂಡಿದ್ದಾನಲ್ಲ, ಅವಳು ತುಂಬಕ್ರೇನೋ ನಿನ್ ಸವಾಸಕ್ಕೆ ಬಂದಿದ್ನೇನೋ ಇಂಥ ರಕ್ತ ಸೋರಿಸಿ ನನ್ನ ನರ್ಕ ತೋರಿಸಿರೋಂತ ಕಳಿಸ್ತೀನಿ, ನಿನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತ ನಮ್ಮ ಪಾಡ್ ನಾವು ಹೋಗ್ತಾ ಇದ್ರೆ. ವಿ2 ಸೂರ್ಯ ಯೂಟ್ಯೂಬ್ ಚಾನಲ್ನ ಹೊಂದಿದ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಆತನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅದು ರಸ್ತೆಯಲ್ಲಿ ಒಬ್ಬ ಮಹಿಳೆ ತನ್ನ ಕಾಲಿನಿಂದ ಒದಿತಾ ಇದ್ದಾಳೆ, ಬೈತಾ ಇದ್ದಾಳೆ. ಮುಖ ಗಮನಿಸ್ಬೋದು ಏನು ಆಗಿದೆ, ಯಾವ ರೀತಿಯಾಗಿ ಆಗಿದೆ. ಆತ ಅಶ್ಲೀಲವಾಗಿ ಪದಬಳಕೆ ಮಾಡಿದ ಅನ್ನುವಂಥ ಆರೋಪ ಇದೆ ಆತನ ಮೇಲೆ. ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂಥದ್ದು. ಇದ್ರ ಬಗ್ಗೆ ಯಾವುದೇ ದೂರು ಕೂಡ ಕೊಟ್ಟಿಲ್ಲ. ದೂರು ಕೊಟ್ಟರೆ ಪ್ರಕರಣ ದಾಖಲಿಸ್ಕೊಳ್ತೀವಿ, ತನಿಖೆಯನ್ನು ಮುಂದುವರಿಸ್ತೀವಿ ಅಂತ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಅಂದರೆ ನಾವ್ಯಾಕೆ ಆ್ಯಕ್ಷನ್ ತಗೊಳ್ಳೋಣ ಅಂತ. ಇದನ್ನ ಮೇಲೆ ಯಾಕೆ ಅಲ್ಲೇ ಆಯಿತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತಂದರೆ, ಸಂಜಯ್ ಎನ್ನುವಂಥ ಮಹಿಳೆ ಏನಿರ್ತಾಳೆ ಆಕೆಗೆ ಈತ ಅಶ್ಲೀಲವಾಗಿ ಬೈದಿದ್ದ ಎನ್ನುವಂಥದ್ದೇ ಇಲ್ಲಿ ಕಾರಣ ಇದೆ. ಆಕೆ ರೊಚ್ಚಿಗೆದ್ದು ಆತನನ್ನು ಕೆಳಗಾಕೊಂಡು ತುಳಿತಾ ಇದ್ದ. ಈ ಎಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಯೂಟ್ಯೂಬ್ ಚಾನಲನ್ನು ಹೊಂದಿರ್ತಾನೆ, ವಿಡಿಯೋಗಳನ್ನು ಮಾಡ್ತಿರ್ತಾನೆ, ಸ್ವಲ್ಪ ಮಟ್ಟಿಗೆ ಗುರುತಿಸ್ಕೊಂಡಿರ್ತಾನೆ ಕೂಡ. ಇದೇನೋ ಅಶ್ಲೀಲವಾಗಿ ಬೈದ ಎನ್ನುವಂಥ ಕಾರಣಕ್ಕೆ ಮನ ಬಂದಂತೆ ಥಳಿಸಿದ್ದಾರೆ ಸಂಜಯ್ ನಾಗರಾಜು ಮತ್ತು ಮಂಜು ಏನಿರ್ತಾರೆ ಅವರಿಬ್ಬರು ಕೂಡ ಹೊಡಿತಾ ಇದ್ದಾರೆ. ಈ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಯಾಕೆಷ್ಟು ದೊಡ್ಡ ಮಟ್ಟದ ಹಲ್ಲೆ ಅಂತ, ಬರೀ ಬೈದಿದ್ದಕ್ಕೇನಾ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.